ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್. ತಿಂಗಳಿಗೆ ಬರೋಬ್ಬರಿ 30,000 ರೂಪಾಯಿ ವೇತನಂತೆ. ಪೂರ್ತಿ ಮಾಹಿತಿಯನ್ನು ನಾವು ತಿಳಿಸಿಕೊಡ್ತೀವಿ. ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ. ಕೇಂದ್ರ ಸರ್ಕಾರವು ಉದ್ಯೋಗ ಆಕಾಂಕ್ಷಿಗಳಿಗೆ ಭರ್ಜರಿ ಸಿಹಿ ಸುದ್ದಿ ನೀಡಿದ್ದು, ದೇಶಾದ್ಯಂತ 1 ಲಕ್ಷ ಆಯುಷ್ಮಾನ್ ಮಿತ್ರ ನೇಮಕಾತಿಗೆ ಮುಂದಾಗಿದೆ ಅಂತೆ. ಹೌದು, ಕೇಂದ್ರದಲ್ಲಿನ ಮೋದಿ ಸರ್ಕಾರವು ಹಲವಾರು ಯೋಜನೆಗಳನ್ನು ಜಾರಿಗೆ ತರುತ್ತಿದೆ. ಅದರಲ್ಲಿ ಆಯುಷ್ಮಾನ್ ಭಾರತ ಯೋಜನೆ ಕೂಡ ಒಂದಾಗಿದೆ. ಕೇಂದ್ರವು ಜಾರಿಗೆ ತರುತ್ತಿರುವ ಈ ಯೋಜನೆಯು ಆರೋಗ್ಯ ಸೇವೆಗಳಿಗೆ ಸುಲಭ ಪ್ರವೇಶವನ್ನು ಒದಗಿಸುತ್ತದೆ. ಈ ಯೋಜನೆಯಡಿ ಅರ್ಜಿ ಸಲ್ಲಿಸಿದವರಿಗೆ ಕೇಂದ್ರದಿಂದ ಗೋಲ್ಡನ್ ಕಾರ್ಡ್ ಪಡೆಯಲು ಅವಕಾಶವಿದೆ. ಈ ಯೋಜನೆಗೆ ಸಂಬಂಧಿಸಿದಂತೆ ಕೇಂದ್ರವು ಆಯುಷ್ಮಾನ್ ಮಿತ್ರವನ್ನು ಪ್ರಾರಂಭಿಸಿದೆ. ಈ ಯೋಜನೆಯಡಿ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಆಯುಷ್ಮಾನ್ ಮಿತ್ರರನ್ನು ನೇಮಿಸಲಾಗುವುದು ಎಂದು ಹೇಳಿದೆ. ತಿಂಗಳಿಗೆ ಕನಿಷ್ಠ 15 ರಿಂದ 30,000 ರೂಪಾಯಿ ವೇತನ ಪಡೆಯುವ ಸಾಧ್ಯತೆಯಿದೆ. ಆಯುಷ್ಮಾನ್ ಮಿತ್ರರಾಗಲು ಬಯಸುವವರು ಈ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳಲೇಬೇಕು. ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಆಯುಷ್ಮಾನ್ ಯೋಜನೆಯಡಿ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ 1 ಲಕ್ಷ ಆಯುಷ್ಮಾನ್ ಮಿತ್ರರನ್ನು ನೇಮಿಸಲು ಮೋದಿ ಸರ್ಕಾರ ಯೋಜಿಸಿದೆ. ಫಲಾನುಭವಿಗಳ ತಯಾರಿಕೆಯಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೆ ತರಲಾಗುತ್ತಿದ್ದು, ಇಂಟರ್ಮೀಡಿಯೇಟ್ ತೇರ್ಗಡೆಯಾದ ಯುವಕ ಇಂಟರ್ಮೀಡಿಯೇಟ್ ಅಂದ್ರೆ ಏನು? 12th ಪಾಸ್ ಆಗಿರಬೇಕು. ಈ ಯೋಜನೆಯ ಮೂಲಕ ಹೆಚ್ಚಿನ ಸಂಖ್ಯೆಯ ಉದ್ಯೋಗ ಒದಗಿಸಲು ಕೇಂದ್ರ ಸರ್ಕಾರ ಆದೇಶಿಸಿದೆ. ಮುಂದಿನ 5 ವರ್ಷಗಳಲ್ಲಿ ಅಂದರೆ 10 ಲಕ್ಷ ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಲು ಕೇಂದ್ರ ಸರ್ಕಾರವು ಕ್ರಮ ಕೈಗೊಂಡರಂತೆ. ಈ ವರ್ಷ ಕೇವಲ 20,000 ಆಯುಷ್ಮಾನ್ ಮಿತ್ರರನ್ನು ನೇಮಿಸಲಾಗುವುದು ಎಂದು ತಿಳಿದು ಬಂದಿದೆ. ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರನ್ನು ಮಾತ್ರ ಆಯುಷ್ಮಾನ್ ಮಿತ್ರ ಹುದ್ದೆಗೆ ನೇಮಕ ಮಾಡಿಕೊಳ್ಳಲಾಗುತ್ತದೆ. ಈ ಉದ್ಯೋಗಿಗಳು ರೋಗಿಗಳಿಗಾಗಿ ಅಭಿವೃದ್ಧಿಪಡಿಸುತ್ತಿರುವ ಸಾಫ್ಟ್ವೇರ್ನಲ್ಲಿ ಕೆಲಸ ಮಾಡುತ್ತಾರಂತೆ. ಆಯುಷ್ಮಾನ್ ಮಿತ್ರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನೀವು 12ನೇ ತರಗತಿ 18 ರಿಂದ 35 ವರ್ಷ ಒಳಗಿರಬೇಕು. ಇದರೊಂದಿಗೆ ಸಾಮಾನ್ಯ ಕಂಪ್ಯೂಟರ್ ಜ್ಞಾನವೂ ಇರಬೇಕಂತೆ. ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಉತ್ತೇಜಿಸುವುದು, ಆಸ್ಪತ್ರೆ ನೀತಿಗಳು, ಆಯುಷ್ಮಾನ್ ಕಾರ್ಡ್ಗಳನ್ನು ರೂಪಿಸುವಲ್ಲಿ ಬಡ ಜನರಿಗೆ ಸಹಾಯ ಮಾಡುವ ಸರ್ಕಾರ ಉದ್ದೇಶವಾಗಿದೆ. QR ಕೋಡ್ ಮೂಲಕ ಐಡಿಯನ್ನು ಪರಿಶೀಲಿಸಲೇಬೇಕು. ಅದರೊಂದಿಗೆ ಡೇಟಾವನ್ನು ವಿಮಾ ಸಂಸ್ಥೆಗಳಿಗೆ ಕಳುಹಿಸಬೇಕಂತೆ. ಇದನ್ನು ಹೇಗೆ ಅನ್ವಯಿಸುವುದು ನೋಡೋದಾದ್ರೆ, ಗೂಗಲ್ನಲ್ಲಿ ನೀವೇನು ಸರ್ಚ್ ಮಾಡಬೇಕಂದ್ರೆ www.pmjay.go.in ಅಧಿಕೃತ ವೆಬ್ಸೈಟ್ಗೆ ಹೋಗಿ ಮತ್ತು ಮುಖ್ಯ ಪುಟ ರಿಜಿಸ್ಟರ್ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ಅಲ್ಲಿ ಹೋಗಿ ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಅರ್ಜಿ ಬಟನ್ ಕ್ಲಿಕ್ ಮಾಡಿ. ನಂತರ ಮೊಬೈಲ್ಗೆ ಒಂದು OTP ಬರುತ್ತೆ, ಅದನ್ನು ಅಲ್ಲಿ ಹಾಕಿ. ನಂತರ ನೋಂದಣಿಯಲ್ಲಿ ಭರ್ತಿ ಮಾಡಬೇಕಾದ ವಿವರಗಳು, ಅಗತ್ಯತೆ ದಾಖಲೆ ಲಗತ್ತಿಸಿ. ಅದು ಪೂರ್ಣಗೊಂಡ ನಂತರ ನೀವು ಲಾಗಿನ್ ID ಪಾಸ್ವರ್ಡ್ನ್ನು ಸಲ್ಲಿಸುತ್ತೀರಿ. ಅದನ್ನು ಎಚ್ಚರಿಕೆಯಿಂದ ನೆನಪಿಡಬೇಕು. ಮತ್ತೆ ನಂತರ ಆಯುಷ್ಮಾನ್ ಮಿತ್ರ ಪೋರ್ಟಲ್ಗೆ ಹೋಗಿ www.pmja.go.in ಅಂತ ಸರ್ಚ್ ಮಾಡಬೇಕು. ಅಲ್ಲಿ ಅಧಿಕೃತ ವೆಬ್ಸೈಟ್ ಬರುತ್ತೆ. ಮುಖಪುಟದಲ್ಲಿ ರಿಜಿಸ್ಟರ್ ಆಯ್ಕೆಯನ್ನು ಆರಿಸಬೇಕು. ನಂತರ ಆಯುಷ್ಮಾನ್ ಮಿತ್ರ ಲಾಗಿನ್ ಆಯ್ಕೆಯನ್ನು ಆರಿಸಬೇಕು. ಒಮ್ಮೆ ನೀವು ನಿಮ್ಮ ಮೊಬೈಲ್ಗೆ ಸಂಖ್ಯೆ ಮತ್ತು ಕ್ಯಾಪ್ಚಾ ಕೋಡನ್ನು ನಮೂದಿಸಿದ ನಂತರ ಜನರೇಟೆಡ್ OTP ಕ್ಲಿಕ್ ಮಾಡಿ ಮತ್ತು ಲಾಗಿನ್ ಮಾಡಲು ನಿಮ್ಮ ಮೊಬೈಲ್ನಲ್ಲಿ OTPಯನ್ನು ನಮೂದಿಸಬೇಕು.